ನರಸಿಂಗಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ KOCL ಕಂಪನಿಗೆ ದೇವದಾರಿ ಪ್ರದೇಶದಲ್ಲಿ 484 ಹೆಕ್ಟೇರ್ ಅಂದರೆ 1000 ಎಕರೆಯಷ್ಟು ಭೂಮಿಯನ್ನು ಹೊಸದಾಗಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದರಂತೆ ಇಲಾಖೆಗಳವರು ಅಲ್ಲಿ ಭೂಮಿ ಸರ್ವೆ ಮತ್ತು ಮರಗಳ ಎಣಿಕೆ ಮಾಡಲಿಕ್ಕೆ ಬರ್ತಿದ್ದಾರೆ. ಈ ಕಾರಣದಿಂದಾಗಿ 1000 ಎಕರೆ ಪ್ರದೇಶದ ಇಡೀ ಅರಣ್ಯ, ಮೊದಲನೇದು ಮೇಲ್ಗಡೆ ಇರೋದು ಅರಣ್ಯ, ಆದರೆ ಕೆಳಗಡೆ ಇರೋದು ಕಬ್ಬಿಣದ ಅದಿರು ಖನಿಜಗಳು. ಮೊದಲು ಅರಣ್ಯ ನಾಶ ಆಗುತ್ತೆ, ಆಮೇಲೆ ಕಬ್ಬಿಣದ ಅದಿರನ್ನು ತೆಗಿತಾರೆ. ಈಗಾಗಲೇ ಸಂಡೂರಿನ ಸುತ್ತಮುತ್ತ ಎಲ್ಲ ಗುಡ್ಡಗಳು ಕೂಡ ಮೇಲ್ಗಡೆ ತುದಿ ತಲೆ ಭಾಗ ಎಲ್ಲ ಆಗಲೇ ಬೋಳಿಸಿ ಕೆಂಪಾಗಿದೆ, ಹಸಿರು ಕೆಂಪಾಗಿ ಹೋಗಿದೆ. ಇನ್ನು ಉಳಿದಿರುವಂಥದ್ದನ್ನು ಕೂಡ ಶುರು ಮಾಡ್ತಾ ಇದ್ದಾರೆ. ಇದೇ ಪ್ರಮಾಣದಲ್ಲಿ ಆದರೆ ಇನ್ನು 35 ವರ್ಷಗಳಲ್ಲಿ ಇಡೀ ಸಂಡೂರಿನ ಸುತ್ತಲಿನ ಇಡೀ ಪ್ರದೇಶ, ಬೆಟ್ಟ ಗುಡ್ಡಗಳೇನು ಕಾಣುತ್ತೆ, ಭಾರತದಲ್ಲಿಯೇ ಒಂದು ವಿಶಿಷ್ಟವಾದ ಭೂಪ್ರದೇಶ ಸಂಡೂರು. ಸುಂದರ, ರುದ್ರ ರಮಣೀಯ ಪರಿಸರ, ನೀರಿನ ಆಸರೆ, ಪ್ರಾಣಿಗಳಿಗೆ ಆಸರೆ ಮತ್ತು ಇಡೀ ಕೃಷಿಗೆ ಬೇಕಾದಂಥ ಮಳೆಯನ್ನು ಒದಗಿಸ್ಕೊಡುವಂಥ ಮತ್ತು ಈ ಭಾಗದ ಬಹಳ ದೊಡ್ಡ ಆಮ್ಲಜನಕದ ಚೀಲಗಳ ಥರ ಅದು. ಅಂದರೆ ಇಲ್ಲಿಂದ 100 ಕಿಲೋಮೀಟರ್ ಪ್ರದೇಶಕ್ಕೆ ಆಮ್ಲಜನಕವನ್ನು ಮತ್ತು ಇದರ ಸುತ್ತಲ 20-30 ಕಿಲೋಮೀಟರ್ ಪ್ರದೇಶಕ್ಕೆ ಮಳೆಯನ್ನು ಒದಗಿಸುತ್ತೆ. ಈ ಗಣಿಗಾರಿಕೆಯಿಂದಾಗಿ ಜನರ ಈಗಾಗಲೇ ಬದುಕು ಅಸಹನೀಯ ಆಗಿದೆ. ಒಂದು ಕಡೆ ಸುಪ್ರೀಂ ಕೋರ್ಟು ಈಗ ಮಾಡ್ತಿರುವ ಗಣಿ ತೆಗಿತಾ ಇದ್ರಲ್ಲ, ಅದಿರಿನ ಪ್ರಮಾಣ 50 ಮಿಲಿಯನ್ ಟನ್ ಪರ್ ವರ್ಷಕ್ಕೆ ಅಂತಿದೆಯಲ್ಲ, ಅದನ್ನು 20 ಮಿಲಿಯನ್ ಟನ್ಗೆ ಇಳಿಸಬೇಕು ಅಂತ ಇದೆ. ಆದರೆ ಈ ಅದಿರು ಕಂಪನಿಗಳು ಮತ್ತು ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಕೈ ಜೋಡಿಸಿ ಇದನ್ನು ಇನ್ನೂ ಹೆಚ್ಚು ಮಾಡಬೇಕು ಅಂತಿದ್ದಾರೆ. ಇದರ ನಡುವೆನೇ ಹೊಸದಾಗಿ ಇನ್ನೊಂದಷ್ಟು ಗಣಿಗಾರಿಕೆಗೆ ಅವಕಾಶ ಮಾಡಬೇಕು ಅಂತ ಬಂದಿದ್ದಾರೆ. ಇಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕೂಡ ಗಣಿಗಾರಿಕೆ ಮಾಡುವುದರ ವಿರುದ್ಧವೇ ರಿಪೋರ್ಟ್ ಕೊಟ್ಟಿದ್ದಾವೆ, ವರದಿ ಕೊಟ್ಟಿದ್ದಾವೆ. ಆದರೆ ಈಗ ಸರ್ವೆ ಮಾಡೋಕ್ಕೆ ಬಂದಿರುವಂಥವರು ಆ ಎಲ್ಲ ವರದಿಗಳನ್ನು ಫ್ರಾಡ್ ಮಾಡಿ ತಿರುಚಿ ಸಿಕ್ಕಿದೆ ವರದಿ ಅಂತ ಬಂದಿದ್ದಾರೆ. ಇದಕ್ಕೆ ಪೂರಕವಾಗಿ ಈವರೆಗೆ ಬಳ್ಳಾರಿ ಜಿಲ್ಲೆಯ ಎಲ್ಲ ಮಾಧ್ಯಮಗಳು ಬಹಳ ಬಲವಾಗಿ ಕೈ ಜೋಡಿಸಿದ್ದಾವೆ. ಈ ಪ್ರದೇಶದ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಅಂತ ನಾವ್ಯಾರು ಹೇಳ್ತಿಲ್ಲ, ಗಣಿಗಾರಿಕೆಯನ್ನು ಹಿತಮಿತವಾಗಿ ಮಾಡಬೇಕು. ಗಣಿಗಾರಿಕೆಗೆ ಮಾಡುವಂಥ ಪ್ರದೇಶ ಬರೀ ನಮ್ಮ ತಲೆಮಾರಿಗೆ ನಮಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅದು ಮುಂದಿನ ತಲೆಮಾರಿಗೂ ಆಗಬೇಕು. ಮತ್ತು ಗಣಿಗಾರಿಕೆಯ ಲಾಭ ಈ ಸುತ್ತಲಿನ ಪ್ರದೇಶದ ಎಲ್ಲ ಜನರದ್ದು ಅದರ ಓನರ್ಶಿಪ್ ಇದೆ, ಯಾವುದೋ ಕಂಪ್ನಿಗಳಿಗೆ ಮಾತ್ರ ಅಲ್ಲ. 4, 6, 8, 10 ಕಂಪ್ನಿಗಳಿಗೆ ಕುಬೇರರು ಮಾಡೋದಲ್ಲ. ಇಲ್ಲಿರುವ ಎಲ್ಲ ಜನರನ್ನು, ಕೃಷಿಕರನ್ನು, ಅವಲಂಬಿತ ಎಲ್ಲ ಜನರನ್ನು 2ನೇ ದರ್ಜೆ ಪ್ರಜೆಗಳ ಥರ ಸರ್ಕಾರ ಮತ್ತು ಜಿಲ್ಲಾಡಳಿತ ಪರಿಗಣಿಸಿದೆ. ಇದಕ್ಕೆ ಭಾಳ ದೊಡ್ಡ ಶಾಂತಿಯುತ ಪ್ರತಿರೋಧವನ್ನು ಒಡ್ಡಕ್ಕೆ ಶುರು ಆಗಿದ್ದೀವಿ ಈಗಾಗಲೇ. ಆಮೇಲೆ ಇದನ್ನು ಮೀರಿ ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಅಥವಾ ರೆವಿನ್ಯೂ ಇಲಾಖೆ, ಪೊಲೀಸರು, DC ಅವರು ಅತಿಕ್ರಮ ಪ್ರವೇಶ ಮಾಡಿದ್ರೆ, ನಾನು ಈ ಪದನ ಭಾಳ ಪ್ರಜ್ಞಾಪೂರ್ವಕವಾಗಿ ಬಳಸ್ತಾ ಇದ್ದೀನಿ. ಜಿಲ್ಲಾಡಳಿತದ ಪ್ರವೇಶವೇ ಅಲ್ಲಿಗೆ ಅತಿಕ್ರಮ. ಯಾಕೆ ಅಂದರೆ ಎಲ್ಲ ಇಲಾಖೆಗಳು ಅಲ್ಲಿಗೆ ಬರಬಾರ್ದು, ಗಣಿಗಾರಿಕೆ ನಡೆಸಬಾರ್ದು ಅಂತ ಹೇಳಿದ್ದಾವೆ. ಆದರೆ ಅವರು ಬರ್ತಾ ಇದ್ದಾರೆ. ಆದ್ದರಿಂದ ಜಿಲ್ಲಾಡಳಿತ ಮತ್ತು ಇಲಾಖೆಗಳ ಅತಿಕ್ರಮ ಪ್ರವೇಶವನ್ನು ನಮ್ಮ ಬದುಕುವ ಮತ್ತು ಜೀವಿಸುವ ಹಕ್ಕುವಿನ ಭಾಗವಾಗಿ ನಾವು ಪ್ರತಿರೋಧಿಸ್ತೇವೆ. ಇದಕ್ಕೆ ಸಂಬಂಧಪಟ್ಟಾಗೆ ಸ್ಥಳೀಯ ಕೆಲವರು ವೆಸ್ಟೆಡ್ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಇವರು ಬಳಸ್ಕೊಂಡು ಅವರನ್ನು ರೈತರ ವಿರುದ್ಧ ಎತ್ಕಟ್ತಾ ಇದ್ದಾರೆ. ಈ ಹಂತದಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕ, ತೊಂದರೆ, ಗೊಂದಲ, ಗಲಭೆಗಳಾದರೆ ಅದಕ್ಕೆ ಜಿಲ್ಲಾಡಳಿತವೇ ಹೊಣೆ ಹೊರಬೇಕಾಗುತ್ತೆ. ಇದಕ್ಕೆ ಬದಲಾಗಿ ಅಲ್ಲಿ ಯಾರ್ಯಾರೋ ಏಜೆನ್ಸಿಗಳು ಏನೇನೋ ಮಾಡೋಕ್ಕೆ ಬದಲಾಗಿ ಜಿಲ್ಲಾಡಳಿತ ಅಂದರೆ DC, SP ಅವರು ನೇರವಾಗಿ ಬಂದು ಸ್ಥಳ ಪರಿಚಯ ಮಾಡಿ ಜನರ ಅಭಿಪ್ರಾಯನ ಪಡ್ಕೊಳ್ಬೇಕು. ಇದು ನಮ್ಮ ಆಗ್ರಹ ಆಗಿದೆ, ಮನವಿಯಲ್ಲ. ಯಾಕಂದರೆ ಇಂದು ಪ್ರಜಾಪ್ರಭುತ್ವ, ನಾವೇ ವೋಟ್ ಹಾಕಿದ್ದೇವೆ, ನಾವೇ ತೆರಿಗೆ ಕಟ್ಟಿದ್ದೇವೆ, ನಾವೇ ಅನ್ನ ಬೆಳ್ಕೊಡ್ತೇವೆ, ಈ ದೇಶಕ್ಕೆ ಸೈನಿಕರನ್ನು ಒದಗಿಸಿದ್ದೇವೆ. ನಮ್ಮನ್ನು 2ನೇ ಪ್ರಜೆಗಳ ಥರ ನಡೆಸ್ಕೊಳ್ಳುವ ಸರ್ಕಾರದ ಧೋರಣೆಯನ್ನು ನಾವು ಖಂಡಿಸ್ತೇವೆ. ಅದಕ್ಕೆ ಪ್ರತಿರೋಧ ಒಡ್ಡಲಿಕ್ಕಾಗಿಯೇ ಈ ಪ್ರತಿಭಟನೆ ನಡೀತದೆ. ನೀವು ಇಡೀ ಮಾಧ್ಯಮ ತನ್ನ ಈ ಬಳ್ಳಾರಿ ಜಿಲ್ಲೆ ಎಷ್ಟು ವಿಶಿಷ್ಟವಾದದ್ದು ಅಂದರೆ ಮಾನವ ಉಗಮದ ಇತಿಹಾಸವೂ ಇದೆ, ಇವತ್ತಿನ ಸ್ಥಿತಿಯೂ ಇದೆ. ಇವೆಲ್ಲಕ್ಕೆ ನಾನು ಉಗ್ರ ನರಸಿಂಹೇಗೌಡ ಅಂತ, ನಾನು ಜನಾಂದೋಲನಗಳ ಮಹಾಮೈತ್ರಿಯ ಸಂಚಾಲಕ ಆಗಿದ್ದೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.